ಆಯಿ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದಲ್ಲಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಬಲೋ ಭಾರತ್ ಮಾತಾ ಕಿ ಜೈ, ಬಲೋ ಭಾರತ್ ಮಾತಾ ಕಿ ವಂದೇ 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 ವಂದೇ. ಜೈ ಬಲೋ ಭಾರತ್ ಮಾತಾ ಕಿ जय बोलो भारत माता के, इंडियन आर्मी के, इंडियन आर्मी के. ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಇಡೀ ಜಗತ್ತಿನಲ್ಲಿ ಭಾರತ ಏನು ಅನ್ನುವುದನ್ನ ತೋರಿಸಿಕೊಟ್ಟಂತ ಒಬ್ಬ ಮಹಾನ್ ನಾಯಕ ನಮಗೆ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೊಟ್ಟಂತ ಸ್ಫೂರ್ತಿ ಮತ್ತು ಪ್ರೇರಣೆ, ಧೈರ್ಯ ಇವೆಲ್ಲವನ್ನ ಆಧರಿಸಿ ನಮ್ಮ ದೇಶವನ್ನು ಕಾಯುವಂತ ಲಕ್ಷಾಂತರ ಯೋಧರು ಮೊನ್ನೆ ನಡೆದಂತ ಪಹಲ್ಗಾಮ್ ಅಲ್ಲಿ ಅಮಾಯಕ ಪ್ರವಾಸದಲ್ಲಿ ಕೈಗೊಂಡಂತ ಕುಟುಂಬಗಳನ್ನ ಯಾವ ರೀತಿ ಬಲಿಯನ್ನ ತೆಗೆದುಕೊಂಡಂತ ಟೆರರಿಸ್ಟ್ ಮತ್ತೆ ಭಯೋತ್ಪಾದಕರು, ಆ ಭಯೋತ್ಪಾದಕರನ್ನ ಹುಟ್ಟಡಗಿಸಲು ನಮ್ಮ ಭಾರತ ಯಾವ ರೀತಿ ಸಜ್ಜಾಯಿತು. ಅವರು 26 ಜನ ನಮ್ಮ ಅಮಾಯಕ ಭಾರತೀಯರನ್ನ ಕೊಂದರು. ಯಾವ ರೀತಿ ನೀವು ಹಿಂದೂನ ಅಂತ ಕೇಳಿ ಅವರನ್ನ ಶೂಟ್ ಮಾಡಿದ್ರು. ಅದಕ್ಕೆ ಭಾರತ ಯಾವ ರೀತಿ ಉತ್ತರ ಕೊಡ್ತು? ಕೇವಲ 9 ನಿಮಿಷಗಳಲ್ಲಿ 9 ತಾಣಗಳನ್ನ ಅವರನ್ನ ನಿರ್ನಾಮ ಮಾಡುವುದರ ಮೂಲಕ ಭಯೋತ್ಪಾದಕರು ಭಾರತ ಅಂತ ಹೇಳಿದ್ರೆ ಅವರ ನಿದ್ದೆಯನ್ನು ಕೂಡ ಅವರಿಗೆ ಭಯ ಬರಬೇಕು. ಆ ರೀತಿ ಸಂದೇಶವನ್ನ ಕೊಟ್ಟಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ದೇಶದ ಸೈನಿಕರು, ಇವರಿಗೆ ನಾವು ದೇಶದ ಒಳಗಡೆ ಇರ್ತಕ್ಕಂಥ 140 ಕೋಟಿ ಜನ ನಾವು ಗಡಿ ಕಾಯ್ದೇ ಇರ್ಬೋದು, ಆದ್ರೆ ನಮ್ಮ ಗಡಿಯನ್ನ ಕಾಯುವಂತ ಲಕ್ಷಾಂತರ ಜನರ ಜೊತೆಗೆ ನಾವಿದ್ದೀವಿ ಅನ್ನುವಂತ ಮಾತವನ್ನ ನಾವ್ ಹೇಳ್ಬೇಕು ಬೇಡ? ನಾವ್ಯಾರು? ನಾವೆಲ್ಲರೂ ಭಾರತೀಯರು. ಇವತ್ತು ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜಿನ ಎಲ್ಲ 100 ಮಕ್ಕಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತೆ ಉಪನ್ಯಾಸಕರು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನಮ್ಮ ಜೊತೆಗೆ ಕಳಿಸ್ಕೊಟ್ಟಿದ್ದಾರೆ ಮಕ್ಕಳನ್ನೆಲ್ಲರೂ ಕೂಡ. ಜೊತೆಗೆ ಸಾರ್ವಜನಿಕ ಬಂಧುಗಳು ಕೂಡ ನೀವು ಭಾಗವಹಿಸಿದ್ದೀರಿ. ನಾವು ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾವು ವಿನಂತಿ ಮಾಡಿ ನಮ್ಮ ಅಧ್ಯಕ್ಷರುಗಳು ಮನವಿಯನ್ನ ಕೊಟ್ಟ ಮೇಲೆ ನೀವು ಮಾಡಿ, ನಾವಿದ್ದೀವಿ, ಇದು ದೇಶ ಪ್ರೇಮ, ರಾಷ್ಟ್ರದ ಪ್ರೇಮಕ್ಕೋಸ್ಕರ ಮಾಡುವಂತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಅವ್ರು ನಮ್ಗೆ ಇವತ್ತು ರಕ್ಷಣೆಯನ್ನ ಕೊಟ್ಟಿದ್ದಾರೆ. ಯಾಕೆ ಹೇಳ್ರಿ? ಭಾರತವನ್ನ ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ತೀರ್ಮಾನವನ್ನ ಮಾಡಿರ್ತಕ್ಕಂಥ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಯಾವ ರೀತಿ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿ ದೇಶದ ಒಳಗಡೆ ಇರ್ತಕ್ಕಂಥ 140 ಕೋಟಿ ಭಾರತೀಯರು ನಾವೆಲ್ಲರೂ ನಮ್ಮ ದೇಶ ಕಾಯುವಂತ ಯೋಧರ ಪರವಾಗಿ ನಾವಿದೆ ಅನ್ನುವಂತ ಸಂದೇಶವನ್ನು ಈ ಕಾರ್ಯಕ್ರಮಗಳ ಮೂಲಕ ಕೊಡಬೇಕಾಗಿದೆ ಬಂಧುಗಳೇ. ಇನ್ನೇನು ನಾವು ಕೊಡಬೇಕಾಗಿದ್ದೇನಿಲ್ಲ. ನಮ್ಮಿಂದ ಹಣ ಕೇಳ್ತಾ ಇಲ್ಲ ಅವರು, ಬೇರೆ ಯಾವ ರಕ್ಷಣೆಯನ್ನು ಕೇಳ್ತಾ ಇಲ್ಲ. ಭಾರತೀಯರು ಎಲ್ಲರೂ ಕೂಡ ನಮ್ಮನ್ನು ಕಾಯುವಂತ ಯೋಧರ ಪರವಾಗಿ ನಮ್ಮ ದೇಶವನ್ನ ಒಬ್ಬ ಪ್ರಧಾನ ಸೇವಕನಾಗಿ ಕೆಲಸ ಮಾಡುವಂತ ದೇಶದ ಪ್ರಧಾನಿಯ ಪರವಾಗಿ ನಾವಿದ್ದೀವಿ ಅನ್ನುವಂತ ಸಂದೇಶಕ್ಕೆ ಅಷ್ಟು ಮಾತ್ರ ಈ ಕಾರ್ಯಕ್ರಮ, ಬೇರೆ ಇನ್ನೇನು ಇಲ್ಲ. ಯಾವುದೇ ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು. ಯಾರು ಕೂಡ ಅಪಾರ್ಥ ಮಾಡ್ಕೊಳ್ಬೇಡಿ. ನಾವೆಲ್ಲರೂ ಕೂಡ ಗಡಿಭಾಗದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಗಡಿಭಾಗದ ಜಿಲ್ಲೆಯಲ್ಲಿ ನಾವಿರ್ಬೋದು, ಅದೇ ದೇಶಕ್ಕೆ ಸಂಬಂಧಪಟ್ಟಂತ ವಿಷಯ ಬಂದಾಗ ನಾವೆಲ್ಲರೂ ಕೂಡ ಭಾರತೀಯರು ದೇಶಕ್ಕೆ ಏನೇ ಆದರೂ ಒಂದಿಂಚು ಚ್ಯುತಿ ಬಂದರೆ ಅದಕ್ಕೆ ಎದುರಿಸುವಂತ ಮತ್ತೆ ಅದಕ್ಕೆ ವಿರುದ್ಧವಾಗಿ ನಿಲ್ಲುವಂತ ಪ್ರತಿಭಟನೆಗಳಲ್ಲಿ, ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತೀವಿ. ದೇಶ ಮೊದಲು, ಆನಂತರ ನಾವೆಲ್ಲ ಅನ್ನುವಂತ ಭಾವನೆಯನ್ನು ನಾವೆಲ್ಲರೂ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಮನೋಭಾವನೆ ನಮ್ಗೆಲ್ರಿಗೂ ಬೇಕಾಗಿದೆ ಬಂಧುಗಳೇ. ಇದಕ್ಕಾಗಿ ಕಾರ್ಯಕ್ರಮ, ಈ ತಿರಂಗ ಯಾತ್ರೆ ಯಾತಕ್ಕೋಸ್ಕರ ನಮ್ಮ ದೇಶದ ಸುತ್ತಲೂ ಇರತಕ್ಕಂತ ಗಡಿ ಭಾಗದ ಒಳಗಡೆ ಅಕ್ರಮವಾಗಿ ನುಸುಳಿ ಬರ್ತಕ್ಕಂತ ಭಯೋತ್ಪಾದಕರನ್ನ ಕೊಲ್ಲೋದಕ್ಕೆ ಮತ್ತೆ ಅವರನ್ನ ನಿರ್ನಾಮ ಮಾಡಲಿಕ್ಕೆ
ಭಾರತ ಅಂತ ಹೇಳಿದ್ರೆ ಅವ್ರ ನಿದ್ದೆ ಕಣ್ಣಲ್ಲೂ ಕೂಡ ಅವರಿಗೆ ಭಯ ಬರಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಭಾರತೀಯರ ಒಳಗಡೆ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಅವರ ಪರವಾಗಿದ್ದೀವಿ ಅನ್ನುವಂಥ ಸಂದೇಶಕ್ಕೆ ಮಾತ್ರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನೂರಾರು ಜನ ಶಾಲಾ ಕಾಲೇಜು ಮಕ್ಕಳು, ಸಾರ್ವಜನಿಕ ಬಂಧುಗಳು, ಮಾಧ್ಯಮದ ಸ್ನೇಹಿತರು, ಪೊಲೀಸ್ ಇಲಾಖೆಯ ಎಲ್ಲರೂ ನಮಗೆ